12 ರಾಶಿಚಕ್ರಗಳಲ್ಲಿ ಗಾಳಿಯ ಅಂಶದ 7ನೇ ರಾಶಿ ಚಕ್ರ ತುಲಾ ರಾಶಿ ಸಾಕಷ್ಟು ವಿಚಾರಗಳಿಂದಾಗಿ ಇತರೆ ರಾಶಿಗಳಿಗಿಂತ ಭಿನ್ನ ತನ್ನ ರಾಶಿಚಕ್ರದ ತಕ್ಕಡಿಯ ಚಿಹ್ನೆಯಂತೆ ನ್ಯಾಯಸಮ್ಮತ ಮನಸ್ಥಿತಿಯ ಇತರರಿಗೆ ಸಹಾಯ ಹಸ್ತ ಚಾಚುವ ಸಹಕಾರಿ ಗುಣದ ಒಂಟಿಯಾಗಿ ಇರುವುದನ್ನು ಎಂದಿಗೂ ಇಷ್ಟಪಡದ ಶಾಂತ ಸ್ವಭಾವದ ಹಸನ್ಮುಖಿ ಸದಾ ಸುಖಿ ಎನ್ನುವಂತಿರುವ ರಾಶಿಚಕ್ರವೇ ತುಲಾ ರಾಶಿ. ಶುಕ್ರನ ಅಧಿಪತ್ಯಕ್ಕೊಳಪಟ್ಟ ತುಲಾ ರಾಶಿಯವರು ನೋಡಲು ಆಕರ್ಷಕ ವ್ಯಕ್ತಿಗಳು. ಈ ರಾಶಿಯ ಚಿಹ್ನೆಯೇ ಸೂಚಿಸುವಂತೆ ನಿಷ್ಪಕ್ಷಪಾತಿಯುಳ್ಳವರು. ಇವರ ಗುಣ ಸ್ವಭಾವಗಳ ಕುರಿತು ಇನ್ನಷ್ಟು ಮಾಹಿತಿ ಈ ವಿಡಿಯೋ ಪೂರ್ತಿ ನೋಡಿ ತಿಳಿಯಿರಿ. ಅದಕ್ಕೂ ಮುನ್ನ ನಮ್ಮೆಲ್ಲ ವೀಕ್ಷಕ ಪ್ರಭುಗಳಿಗೆ ನಮ್ಮದೊಂದು ವಿನಂತಿ, ಇನ್ನು ಯಾರೆಲ್ಲ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಮಾಡಿ ಹಾಗೂ ನಮ್ಮಲ್ಲಿ ಬರುವಂತ ವಿಡಿಯೋಗಳನ್ನು ಹಂಚಿಕೊಳ್ಳಿ ಎಂದು ವಿನಂತಿಸುತ್ತೇವೆ. ಇನ್ನು ವಿಡಿಯೋ ನೋಡೋಣ. 12 ರಾಶಿಗಳಲ್ಲಿ 7ನೇ ರಾಶಿ ತುಲಾ. ಈ ರಾಶಿಯ ಅಧಿಪತಿ ಶುಕ್ರ. ಈ ಚಿಹ್ನೆಯಲ್ಲಿ ಗಾಳಿಯ ಅಂಶವು ಹೆಚ್ಚು ಪ್ರಮುಖವಾಗಿದೆ. ಇದು ಚಲಿಸಬಲ್ಲ ಚಿಹ್ನೆ. ಈ ರಾಶಿಯಲ್ಲಿ ಶನಿಯು ಉತ್ಕೃಷ್ಟನಾಗಿರುತ್ತಾನೆ ಮತ್ತು ಸೂರ್ಯನು ದುರ್ಬಲನಾಗಿರುತ್ತಾನೆ. ತುಲಾ ರಾಶಿಯಲ್ಲಿ ಜನಿಸಿದವರು ಬಹಳ ಮಹತ್ವಾಕಾಂಕ್ಷೆಯುಳ್ಳವರು ಮತ್ತು ತಮ್ಮ ಮಹತ್ವಾಕಾಂಕ್ಷೆಗಳನ್ನು ಸಾಧಿಸಲು ಸಾಧ್ಯವಿರುವ ಎಲ್ಲ ಪ್ರಯತ್ನಗಳನ್ನು ಮಾಡುತ್ತಾರೆ. ಅವರು ಉತ್ತಮ ಕೇಳುಗರು, ಆದರೆ ಅಂತಿಮವಾಗಿ ಅವರ ಮನಸ್ಸಿನ ಧ್ವನಿಯನ್ನೇ ಕೇಳುತ್ತಾರೆ. ಅವರು ನಿಷ್ಪಕ್ಷಪಾತ ಮತ್ತು ಸಮಚಿತ್ತದಿಂದ ಕೂಡಿರುತ್ತಾರೆ. ಅವರು ಸ್ವತಂತ್ರ ಸಿದ್ಧಾಂತವನ್ನು ಹೊಂದಿದ್ದಾರೆ ಮತ್ತು ಯಾರ ಅಡಿಯಲ್ಲಿಯೂ ಕೆಲಸ ಮಾಡಲು ಇಷ್ಟಪಡುವುದಿಲ್ಲ. ತುಲಾ ರಾಶಿಯವರು ಅನಿಯಮಿತ ಮನಸ್ಸನ್ನು ಹೊಂದಿದ್ದಾರೆ ಮತ್ತು ಒಂದೇ ಆಲೋಚನೆಗೆ ಅಂಟಿಕೊಳ್ಳುವುದಿಲ್ಲ. ಅವರು ವಿಮರ್ಶಾತ್ಮಕ ಸ್ವಭಾವವನ್ನು ಹೊಂದಿದ್ದಾರೆ. ತುಲಾ ರಾಶಿಯವರು ಇತರರ ಕೆಲಸವನ್ನು ಮೆಚ್ಚುವುದಿಲ್ಲ. ಅವರು ಮೇಲ್ನೋಟಕ್ಕೆ ಮತ್ತು ನಿರ್ಲಿಪ್ತವಾಗಿ ಮತ್ತು ಕೆಲವೊಮ್ಮೆ ನಿರ್ಣಯಿಸದ ಮತ್ತು ಸ್ವಯಂಭೋಗದಿಂದ ಕಾಣುತ್ತಾರೆ. ಗಾಳಿಯ ಸಂಕೇತವಾಗಿರುವುದರಿಂದ ಅವರು ಪ್ರಾಯೋಗಿಕವಾಗಿ ನೋಡಿದಾಗ ನಿಜ ವಾಸ್ತವವನ್ನು ಮೀರಿದ ರೀತಿಯಲ್ಲಿ ಅತಿರೇಕವಾಗಿ ಯೋಚಿಸುತ್ತಾರೆ. ಇವರು ಜೋರಾಗಿ ಮಾತನಾಡುವ ಜನರಿಂದ ದೂರ ಹೋಗುತ್ತಾರೆ. ಯಾವುದೇ ಬಾಹ್ಯ ಸವಾಲನ್ನು ಎದುರಿಸುವ ಸ್ವಾಭಾವಿಕ ಶಕ್ತಿ ಅವರಲ್ಲಿದೆ. ಬುದ್ಧಿವಂತರು ಇವರು. ತುಲಾ ರಾಶಿಯವರು ಎಲ್ಲಾ ರೀತಿಯ ಭೌತಿಕ ಸೌಕರ್ಯಗಳನ್ನು ಆನಂದಿಸಲು ಬಯಸುತ್ತಾರೆ ಮತ್ತು ಸಾಮಾನ್ಯವಾಗಿ ತಮ್ಮ ಕಠಿಣ ಪರಿಶ್ರಮದಿಂದಾಗಿ ಕೊರತೆಯನ್ನು ಅನುಭವಿಸುವುದಿಲ್ಲ. ಅವರು ಸಕ್ರಿಯ ಜನರು ಮತ್ತು ನಿರಂತರವಾಗಿ ಒಂದು ವಿಷಯ ಅಥವಾ ಇನ್ನೊಂದನ್ನು ಆಕ್ರಮಿಸಿಕೊಂಡಿದ್ದಾರೆ. ಇದು ಅವರ ಯಶಸ್ಸಿನ ಹಿಂದಿನ ಪ್ರಮುಖ ಕಾರಣಗಳಲ್ಲಿ ಒಂದಾಗಿದೆ. ಅವರು ಸೋಮಾರಿತನವನ್ನು ಬದಿಗಿಡುತ್ತಾರೆ. ತುಲಾ ರಾಶಿಯವರು ಎಷ್ಟು ಬುದ್ಧಿವಂತರು ಎಂದರೆ ಅವರು ತಮ್ಮ ಉದ್ದೇಶವನ್ನು ಯಾವುದೇ ವಿಧಾನದಿಂದ ಪರಿಹರಿಸಬಲ್ಲರು. ಅವರು ಆಶಾವಾದಿಗಳು ಮತ್ತು ತಟಸ್ಥವಾಗಿರಲು ಪ್ರಯತ್ನಿಸುತ್ತಾರೆ. ಇವರು ಹಲವಾರು ಸ್ನೇಹಿತರನ್ನು ಹೊಂದಿರುತ್ತಾರೆ ಮತ್ತು ಅವರ ಸ್ನೇಹಿತರಿಗಾಗಿ ಹಣ ಮತ್ತು ಸಮಯವನ್ನು ವ್ಯಯಿಸುತ್ತಾರೆ. ಕೌಟುಂಬಿಕ ಜೀವನ. ತುಲಾ ರಾಶಿಯವರು ಉತ್ತಮ ಮತ್ತು ಸಾಮರಸ್ಯದ ಕುಟುಂಬ ಸಂಬಂಧಗಳನ್ನು ಹೊಂದಲು ಇಷ್ಟಪಡುತ್ತಾರೆ ಮತ್ತು ಅವರೊಂದಿಗೆ ಪ್ರಯಾಣಿಸಲು ಇಷ್ಟಪಡುತ್ತಾರೆ. ತುಲಾ ರಾಶಿಯವರು ಸುಲಭವಾಗಿ ಸ್ನೇಹಿತರನ್ನು ಮಾಡಿಕೊಳ್ಳುವುದು ಹೇಗೆ ಮತ್ತು ಇತರರೊಂದಿಗೆ ಹೇಗೆ ಬೆರೆಯುವುದು ಎಂದು ತಿಳಿದಿದ್ದಾರೆ. ಅವರು ಇತರರ ಕಡೆಗೆ ತಮ್ಮ ಭಾವನೆಗಳಲ್ಲಿ ಪ್ರಾಮಾಣಿಕರು ಮತ್ತು ಶುದ್ಧರಾಗಿದ್ದಾರೆ. ಅವರು ಪ್ರೀತಿಯ ಸಂಬಂಧಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುತ್ತಾರೆ. ಅವರು ಯಾವಾಗಲೂ ತಮ್ಮ ಮುಖದಲ್ಲಿ ನಗುವನ್ನು ಹೊಂದಿರುತ್ತಾರೆ ಮತ್ತು ಹೃದಯದಲ್ಲಿ ಪ್ರೀತಿಯನ್ನು ಹೊಂದಿರುತ್ತಾರೆ. ಅವರು ಐಷಾರಾಮಿ ಮತ್ತು ಸುಗಂಧ ದ್ರವ್ಯಗಳನ್ನು ಪ್ರೀತಿಸುತ್ತಾರೆ. ಅವರು ಒಳ್ಳೆಯ ಬಟ್ಟೆಗಳನ್ನು ಪ್ರೀತಿಸುತ್ತಾರೆ ಮತ್ತು ತಮ್ಮ ದೈಹಿಕ ನೋಟವನ್ನು ಗಮನಿಸುತ್ತಾರೆ. ಅವರು ಕಲಾಕೃತಿಗಳ ಅಭಿಜ್ಞರೂ ಹೌದು. ವೃತ್ತಿಜೀವನದ ಆಯ್ಕೆಗಳು. ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಆಯುರ್ವೇದ, ಕೃಷಿ ವಿಜ್ಞಾನ, ಗ್ರಂಥಾಲಯ ವಿಜ್ಞಾನ, ಪತ್ರಿಕೋದ್ಯಮ, ಹೋಮಿಯೋಪತಿ, ರೇಡಿಯಾಲಜಿ, ಸೌಂದರ್ಯಶಾಸ್ತ್ರ, ಜವಳಿ, ಎಂಜಿನಿಯರಿಂಗ್ ವೃತ್ತಿ ತುಲಾ ರಾಶಿಯವರಿಗೆ ಲಾಭದಾಯಕ. ಇದು ವೃತ್ತಿಪರ ವಲಯದಲ್ಲಿ ಸಹಾಯಕವಾಗಿದೆ ಎಂದು ಸಾಬೀತುಪಡಿಸುತ್ತದೆ. ಅವರು ಸಾಕಷ್ಟು ಜ್ಞಾನ ಮತ್ತು ಬೌದ್ಧಿಕತೆಯುಳ್ಳವರು. ಈ ವಿಷಯದ ಬಗ್ಗೆ ಸೂಕ್ತವಾದ ಕೊಡುಗೆಯನ್ನು ನೀಡಬಲ್ಲವರ ಸಹವಾಸವನ್ನು ಅವರು ಇಷ್ಟಪಡುತ್ತಾರೆ. ಅವರು ಟೀಮ್ ವರ್ಕ್ಗೆ ಪ್ರಾಮುಖ್ಯತೆ ನೀಡುತ್ತಾರೆ, ಆದರೆ ನಿರ್ಣಾಯಕ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಅವರು ದೂರ ಉಳಿಯುವ ಸಾಧ್ಯತೆಯಿದೆ. ತುಲಾ ರಾಶಿಯವರು ಔಷಧ, ಕಲಾಕೃತಿಗಳು, ಜವಳಿ, ವಜ್ರ ಮತ್ತು ಮನರಂಜನೆಯಲ್ಲಿ ಉದ್ಯಮಶೀಲತೆಯಿಂದ ಪ್ರಯೋಜನಗಳನ್ನು ಪಡೆಯಬಹುದು. ಡೈರಿ ಸಾಕಾಣಿಕೆ ಮತ್ತು ಆಹಾರ ಸಂಬಂಧಿತ ವ್ಯಾಪಾರವು ಅವರಿಗೆ ಪ್ರಯೋಜನಕಾರಿಯಾಗಿದೆ. ಅವರು ಅತ್ಯುತ್ತಮ ವಿನ್ಯಾಸಕರು, ಅಲಂಕಾರಕಾರರು, ವಿಮರ್ಶಕರು ಮತ್ತು ಸ್ಟೈಲಿಸ್ಟ್. ಅವರು ಉತ್ತಮ ರಾಜಕೀಯ ಕೌಶಲ್ಯಗಳನ್ನು ಹೊಂದಿದ್ದಾರೆ. ಆರೋಗ್ಯ. ತುಲಾ ರಾಶಿಯವರು ಮೂತ್ರದ ಸೋಂಕು, ಚರ್ಮದ ಸೋಂಕು ಅಥವಾ ಅಂಡವಾಯು ಮುಂತಾದ ಆರೋಗ್ಯ ತೊಂದರೆಗಳಿಗೆ ಒಳಗಾಗಬಹುದು. ಆದ್ದರಿಂದ ತುಲಾ ರಾಶಿಯವರು ಇಂತಹ ಕಾಯಿಲೆಗಳಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಬೇಕು. ಅವರು ತಮ್ಮ ಸ್ವಂತ ಆರೋಗ್ಯದ ಬಗ್ಗೆ ಮತ್ತು ಸಂಗಾತಿಯ ಬಗ್ಗೆ ತುಂಬಾ ಕಾಳಜಿ ವಹಿಸುತ್ತಾರೆ. ತುಲಾ ರಾಶಿಯವರ ಪ್ರೀತಿ ಹಾಗೂ ಲೈಂಗಿಕ ಜೀವನ ಹೇಗಿರುತ್ತದೆ? ಹೊಂದಾಣಿಕೆಯ ಸಂಗಾತಿಯನ್ನು ಹುಡುಕುವುದು ತುಲಾದಲ್ಲಿ ಜನಿಸಿದವರ ಮುಖ್ಯ ಆದ್ಯತೆಯಾಗಿರುತ್ತದೆ. ಅವರು ಪ್ರಣಯ ಸಂಬಂಧವನ್ನು ಪ್ರಾರಂಭಿಸಿದ ನಂತರ ಶಾಂತಿ ಮತ್ತು ಸಾಮರಸ್ಯವನ್ನು ಕಾಪಾಡಿಕೊಳ್ಳುವುದು ಅತ್ಯಂತ ಮುಖ್ಯವಾದ ವಿಷಯ ಮತ್ತು ಅವರ ಪ್ರಾಥಮಿಕ ಗುರಿಯಾಗಿದೆ.
ಅವರ ಆಕರ್ಷಕ ವ್ಯಕ್ತಿತ್ವ ಮತ್ತು ಪ್ರತಿ ಸಂಬಂಧಕ್ಕೂ ಅವರು ನೀಡುವ ಸಮರ್ಪಣಾ ಭಾವವು ಅವರು ಇತರರೊಂದಿಗೆ ಹೊಂದಾಣಿಕೆಯನ್ನು ತೃಪ್ತಿಪಡಿಸುತ್ತದೆ, ಆದರೆ ಅವರು ತಮ್ಮದೇ ಆದ ಭಾವನಾತ್ಮಕ ಜಗತ್ತಿನಲ್ಲಿ ತೊಂದರೆಯನ್ನು ಉಂಟುಮಾಡಿಕೊಳ್ಳಬಹುದು. ತುಲಾ ವಿವಾಹದ ಸಂಕೇತವಾಗಿದೆ. ಅದರ ಪ್ರತಿನಿಧಿಗಳು ಪ್ರೀತಿಯ ಸಾಂಪ್ರದಾಯಿಕ ಮಾರ್ಗಗಳಿಗೆ ತೆರೆದುಕೊಳ್ಳುತ್ತಾರೆ. ಗಾಳಿಯ ಅಂಶವು ಅವರಿಗೆ ಸಾಕಷ್ಟು ನಮ್ಯತೆಯನ್ನು ನೀಡಿದ್ದರೂ ಸಹ ಅವರು ಇನ್ನೂ ಸಂಪ್ರದಾಯದ ಕಡೆಗೆ ಬಲವಾದ ಸೆಳೆತವನ್ನು ಅನುಭವಿಸುತ್ತಾರೆ ಮತ್ತು ಅವರ ಆಸೆಗಳು ಅಂತಿಮವಾಗಿ ಕಾಗದದ ಮೇಲೆ ಹಾಕಿದ ಪ್ರೀತಿಯತ್ತ ತಿರುಗುತ್ತವೆ, ಸುಸಂಘಟಿತವಾಗಿರುತ್ತವೆ. ಪ್ರತಿ ತುಲಾ ಅವರು ಸ್ಪಷ್ಟವಾದ ಗಡಿಗಳನ್ನು ನಿಗದಿಪಡಿಸುವ ಸಾಮರ್ಥ್ಯವನ್ನು ಹೊಂದಿರುವ ಪಾಲುದಾರನನ್ನು ಹುಡುಕುತ್ತಿದ್ದಾರೆ. ಅವರ ಈ ಪ್ರಕ್ರಿಯೆಯಲ್ಲಿ ಅಪಾಯದಲ್ಲಿದೆ. ತುಲಾ ರಾಶಿಯವರು ಆಳವಾದ, ಅರ್ಥಪೂರ್ಣವಾದ ಸಂಬಂಧವನ್ನು ಹುಡುಕುತ್ತಾರೆ ಮತ್ತು ಅವರು ನಿಜವಾಗಿಯೂ ಹತ್ತಿರದಲ್ಲಿರದ ಜನರೊಂದಿಗೆ ಸಂಬಂಧ ಹೊಂದಲು ಅವರಿಗೆ ತೊಂದರೆ ಇಲ್ಲವಾದರೂ ಅವರ ಪ್ರೀತಿಯ ಜೀವನದಲ್ಲಿ ನಿಜವಾದ ತೃಪ್ತಿ ದೇಹ ಮತ್ತು ಆತ್ಮದ ಸಂಪೂರ್ಣ ಶರಣಾಗತಿಯಿಂದ ಬರುತ್ತದೆ. ಅದೇ ಸಮಯದಲ್ಲಿ ಸ್ವತಂತ್ರವಾಗಿರಲು ಮತ್ತು ಅವರ ಪ್ರಮುಖ ವ್ಯಕ್ತಿತ್ವದ ಬಗ್ಗೆ ಅರಿವು ಮೂಡಿಸುವ ಸವಾಲಿನೊಂದಿಗೆ ಅವರ ಸಂಪೂರ್ಣ ಜೀವನವನ್ನು ಯಾರೊಂದಿಗಾದರೂ ಹಂಚಿಕೊಳ್ಳುವುದು ತುಲಾ ರಾಶಿಯ ಗುರುತು.